ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ KREIS ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಕಿತ್ತೂರು ರಾಣಿ ಚೆನ್ನಮ್ಮ ವಿವಿಧ ವಸತಿ ಶಾಲೆಗಳ 2025ನೇ ಸಾಲಿಗೆ 6ನೇ ತರಗತಿ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಆಹ್ವಾನ ಮಾಡಿದ್ದಾರೆ. ಸೊ ಈ ಒಂದು ಆನ್ಲೈನ್ ಅರ್ಜಿಗಳನ್ನ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ನೀವು ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಬೇಕಾಗ್ತಕ್ಕಂತಹ ದಾಖಲೆಗಳಾವು, ನೀವು ಯಾವ ರೀತಿ ಆನ್ಲೈನ್ ಅರ್ಜಿಯನ್ನು ಇಲ್ಲಿ ಸಲ್ಲಿಸಬೇಕಾಗತ್ತೆ ಮುಂತಾದ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಹಾಗೂ ಇದೇ ಮೊದಲು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ ಒಂದು ಅರ್ಜಿ ಸಲ್ಲಿಸಲು ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ದಿನಾಂಕ 10/11/2025ರಂದು. ಅದೇನಪ್ಪಾ ಅಂತಂದ್ರೆ, 6ನೇ ತರಗತಿಗೆ ವಸತಿ ಶಾಲೆಗಳಿಗೆ ದಾಖಲಿಸಲು ದಿನಾಂಕ 11/1/2025 ಸಂಜೆ 4ರಿಂದ 25/1/2025 ಒಂದು ರಾತ್ರಿ 11:50 ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಸತಿ ಶಾಲೆಗಳ ಅಥವಾ ಕಾಲೇಜುಗಳ ಮೂಲಕ ಆನ್ಲೈನ್ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ. ಅಂದ್ರೆ ನೀವು 6ನೇ ತರಗತಿಗೆ ಪ್ರವೇಶಾತಿ ಬಯಸಿ ಅರ್ಜಿಗಳನ್ನು ಸಲ್ಲಿಸಲು ದಿನಾಂಕ ಇದೇ ಜನವರಿ ತಿಂಗಳು 11ನೇ ತಾರೀಕಿನಿಂದ ಪ್ರಾರಂಭವಾಗಿದ್ದಾವೆ. ಅಂದ್ರೆ ನಿನ್ನೆಯಿಂದನೇ ಅರ್ಜಿ ಪ್ರಾರಂಭವಾಗಿದ್ದಾವೆ. ಇದು ಕಾಲಾವಕಾಶ ಕೇವಲ 25/1/2025 ಮಾತ್ರ ಕೊಟ್ಟಿದ್ದಾನೆ. ಸುಮಾರು ಒಂದು 15 ದಿನಗಳ ಒಂದು ಕಾಲಾವಕಾಶವನ್ನು ಕೊಟ್ಟಿದ್ದಾನೆ. ಇದನ್ನ ನೀವು ಅರ್ಜಿಯನ್ನ ಯಾವ ರೀತಿ ಸಲ್ಲಿಸಬೇಕು, ನೀವು ಸಿಟಿಜನ್ ಲಾಗಿನ್ ಅಲ್ಲಿ ಅರ್ಜಿ ಸಲ್ಲಿಸಕ್ ಬರ್ತಾ ಅಂತ ನೋಡೋದಾದ್ರೆ, ಸೊ ಸಿಟಿಜನ್ ಲಾಗಿನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಬರೋದಿಲ್ಲ. ಕಾಮನ್ ಆಗಿ ಆನ್ಲೈನ್ ಅಲ್ಲಿ ನೀವು ಅರ್ಜಿ ಸಲ್ಲಿಸೋದಕ್ಕೆ ಬರೋದಿಲ್ಲ. ಸೊ ನೀವು ನೋಡ್ಬೋದು ಮಾಹಿತಿಯನ್ನ ಯಾವ ರೀತಿ ಅಂತೇಳಿ. ಅದಕ್ಕೆ ಯಾವ ವೆಬ್ಸೈಟ್ ಅಂತಂದ್ರೆ KRIES ಅಂತೇಳಿ ವೆಬ್ಸೈಟ್ ಮೂಲಕ ಹೋಗಿ ನೀವು ಅಧಿಸೂಚನೆಯನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಆದ್ರೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ನೀವು ಎಲ್ಲಿ ನಿಮ್ಮ ಹತ್ತಿರದಲ್ಲಿ ಅಂಬೇಡ್ಕರ್ ವಸತಿ ಶಾಲೆ ಆಗಿರ್ಬೋದು, ಮೊರಾರ್ಜಿ ವಸತಿ ಶಾಲೆ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗಳು ಎಲ್ಲಿ ನಿಮ್ಮ ಹತ್ತಿರಕ್ಕಿದಾವಲ್ಲ ಶಾಲೆಗಳು, ಆ ಒಂದು ಶಾಲೆಗಳಿಗೆ ನೀವು ನಿಮ್ಮ ಮಗುವಿನ ಸಂಬಂಧಿಸಿದಂತಹ ದಾಖಲೆಗಳನ್ನ ತೆಗೆದುಕೊಂಡು ಹೋಗಿ ಅರ್ಜಿಯನ್ನ ನೀಡಬೇಕಾಗತ್ತೆ. ಅವರು ಆನ್ಲೈನ್ ಅರ್ಜಿಯನ್ನ ಸಲ್ಲಿಸ್ತಾರೆ. ಸೊ ಅದಕ್ಕೆ ಕಾಲಮಿತಿ 25/1/2025 ಆಗಿರುತ್ತೆ, ಇದೇ ತಿಂಗಳು. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ದಿನಾಂಕ 15/2/2025ರಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರವೇಶ ಪರೀಕ್ಷೆ ನಡೆಸಲಿದೆ. ಸೊ ಈ ಒಂದು ಪರೀಕ್ಷೆಯನ್ನ KEA ದವರು ಪರೀಕ್ಷೆಯನ್ನ ನಡೆಸ್ತಾರೆ. ಪರೀಕ್ಷೆಯನ್ನ ನಡೀತಕ್ಕಂತಹ ದಿನಾಂಕವನ್ನು ಅವರು ಕೊಟ್ಟಿದ್ದಾರೆ. ಪರೀಕ್ಷೆ ಇದು ಯಾವಾಗ ನಡೀತೈತೆ ಅಂದ್ರೆ ಫೆಬ್ರವರಿ 15ನೇ ತಾರೀಕಿಗೆ ಪರೀಕ್ಷೆ ನಡೀತಾ, ಅಂದ್ರೆ ಮುಂದಿನ ತಿಂಗಳು 15ನೇ ತಾರೀಕಿಗೆ ಪರೀಕ್ಷೆ ನಡೆಯುವಂತದ್ದು. ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ಕುಟುಂಬದ ವಾರ್ಷಿಕ ಆದಾಯ ಮಿತಿ ಎಷ್ಟಿರಬೇಕು? SC ಮತ್ತು ST ಅಭ್ಯರ್ಥಿಗಳಿಗೆ 2.5 ಲಕ್ಷದ ಒಳಗೆ ಆದಾಯದ ಮಿತಿಯನ್ನ ಹೊಂದಿರಬೇಕಾಗತ್ತೆ. ಯಾರೆಲ್ಲ ಅಭ್ಯರ್ಥಿಗಳು 2.5 ಲಕ್ಷಕ್ಕಿಂತ ಒಳಗೆ ಇದಿರೋ ಅಂತ ಅಭ್ಯರ್ಥಿಗಳು ಮಾತ್ರ ಈ ಒಂದು ವಸತಿ ಶಾಲೆಗಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಬರುತ್ತೆ. ಇದಕ್ಕಿಂತ ಮೇಲ್ಪಟ್ಟಂತಹ ಏನಾದ್ರೂ ನೀವು ಆದಾಯ ಮಿತಿಯನ್ನು ಹೊಂದಿದ್ರೆ ಅವರು ಈ ಒಂದು ವಸತಿ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಹಿಂದುಳಿದ ವರ್ಗದಲ್ಲಿ ಬರ್ತಕ್ಕಂಥ ಕೆಟಗರಿ 1 ಅಭ್ಯರ್ಥಿಯು 2.5 ಲಕ್ಷದವರೆಗೆ ಇರತಕ್ಕಂತಹ ಆದಾಯ ಮಿತಿಯನ್ನು ಹೊಂದಿರಬೇಕಾಗಿರುತ್ತೆ. ಅದೇ ರೀತಿಯಾಗಿ ಹಿಂದುಳಿದ ವರ್ಗಗಳಲ್ಲಿ ಬರ್ತಕ್ಕಂತಹ 2A, 2B, 3A, 3B ಅಭ್ಯರ್ಥಿಗಳು 1 ಲಕ್ಷ ಒಂದು ಆದಾಯದ ಮಿತಿಯನ್ನ ಹೊಂದಿರಬೇಕಾಗಿರುತ್ತೆ. ಈ ರೀತಿಯಾಗಿ ನೀವು ಕುಟುಂಬದ ಒಂದು ವಾರ್ಷಿಕ ಆದಾಯದ ಮಿತಿಯನ್ನ ಹೊಂದಿರಬೇಕಾಗಿರುತ್ತೆ. ಈ ಒಂದು ಅರ್ಜಿ ಸಲ್ಲಿಸ್ತಕ್ಕಂಥ ವಿಧಾನ ಮತ್ತು ಇದಕ್ಕೆ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕಾದ್ರೆ ಇಲ್ಲಿ ಮಾಹಿತಿ ಪುಸ್ತಕ ಸಿಗುತ್ತೆ ನಿಮ್ಗೆ ಈ ಒಂದು KEA ವೆಬ್ಸೈಟ್ ಅಲ್ಲಿ. ಸೊ ನೀವು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನದಾಗಿ ಇನ್ನ ನೀವು ಓದ್ಕೊಳ್ಬಹುದು. ನೀವು ಅರ್ಜಿ ಸಲ್ಲಿಸೋದು ಆನ್ಲೈನ್ ಅಲ್ಲಿ ಬರೋದಿಲ್ಲ. ಸೊ ನೀವು ನಿಮ್ಮ ಮಗುವಿನ ಒಂದು ಸಂಬಂಧಿಸಿದಂತಹ ದಾಖಲೆಗಳನ್ನು ತೆಗೆದುಕೊಂಡು ನೀವು ನಿಮ್ಮ ಹತ್ತಿರದ ಒಂದು ವಸತಿ ಶಾಲೆಗಳಿಗೆ ನೀಡಬೇಕಾಗತ್ತೆ. ನೀವು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಬರೋದಿಲ್ಲ. ಈ ಪರೀಕ್ಷೆಗೆ ಪ್ರವೇಶ ಪತ್ರಗಳನ್ನು 2025ರಂದು ಈ ಒಂದು ಮೇಲ್ಕಂಡಂತಹ ವೆಬ್ಸೈಟ್ ಗಳಲ್ಲಿ ಅವ್ರು ಏನ್ ಮಾಡ್ತಾರೆ, ಪ್ರಕಟ ಮಾಡ್ತಾರೆ. ಸೊ ನಿಮಗೆ ನೀವು ಯಾವ ಒಂದು ಸೆಂಟರ್ ಅಲ್ಲಿ ವಸತಿ ಶಾಲೆಯಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರೋ ಅದೇ ವಸತಿ ಶಾಲೆ ಅವರು ನಿಮ್ಗೆ ಡೌನ್ಲೋಡ್ ಮಾಡಿ ನಿಮ್ಗೆ ಮುಟ್ಟಿಸ್ತಕ್ಕಂತಹ ಕೆಲಸವನ್ನ ಅವರು ಮಾಡ್ತಾರೆ.
ಸೊ ನಂತರ ಈ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ವಿದ್ಯಾರ್ಥಿಯ ಯಾವೆಲ್ಲ ದಾಖಲೆಗಳು ಇರಬೇಕಾಗತ್ತೆ, ವಸತಿ ಶಾಲೆಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಮೊದಲನೇದಾಗಿ ಅಭ್ಯರ್ಥಿ ಈಗಾಗಲೇ 5ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಶಾಲೆಯಿಂದ SATS ಸಂಖ್ಯೆ ಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ನಿಮ್ಗೆ ಒಂದು ಪ್ರವೇಶಾತಿ ಅರ್ಜಿ ಅಂತ ಸಿಗುತ್ತೆ ಇಲ್ಲಿ ನಿಮ್ಗೆ ಸಂಬಂಧಿಸಿದಂತಹ ಒಂದು ವಸತಿ ಶಾಲೆಯಲ್ಲಿ. ಆ ಒಂದು ಅರ್ಜಿ ಫಾರ್ಮ್ ಅನ್ನ ತೆಗೆದುಕೊಂಡು ಅದಕ್ಕೆ ಫೋಟೋ ಅವೆಲ್ಲ ಹಚ್ಚಿ ಸಂಬಂಧಿಸಿದ ಮಗು ಓದ್ತಕ್ಕಂತಹ ಶಾಲೆಯಲ್ಲಿ ಅದನ್ನು ಭರ್ತಿ ಮಾಡಿಸಿ ತೆಗೆದುಕೊಳ್ಬೇಕಾಗತ್ತೆ. ಅದರಲ್ಲಿ SATS ನಂಬರ್ ಕೂಡ ಅವರು ಬರೀತಾರೆ. ಹಾಗೆ ಇತ್ತೀಚಿನ ಭಾವಚಿತ್ರ ಬೇಕಾಗತ್ತೆ. ಎರಡನೇದಾಗಿ ಮಗುವಿನ ಭಾವಚಿತ್ರ ಬೇಕಾಗತ್ತೆ. ಮೂರನೇದಾಗಿ ಮೀಸಲಾತಿಗೆ ಸಂಬಂಧಿಸಿದಂತಹ ದಾಖಲೆ ಅಂದ್ರೆ ಕಾಸ್ಟ್ಗೆ ಸಂಬಂಧಿಸಿದಂತಹ ನೀವು ಕಾಸ್ಟ್ ಸರ್ಟಿಫಿಕೇಟ್ ಅನ್ನ ನೀವು ನೀಡಬೇಕಾಗತ್ತೆ. ಜೆರಾಕ್ಸ್ ಪ್ರತಿಗಳು ಒಂದ್ ಸೆಟ್ ನೀವು ತೆಗೆದುಕೊಂಡು ನಿಮ್ಮ ಒಂದು ಸಂಬಂಧಿಸಿದಂತಹ ಶಾಲೆಯಲ್ಲಾದ್ರೂ ಕೊಡಬಹುದು, ಅಥವಾ ನೀವು ನಿಮ್ಮ ಒಂದು ಹತ್ತಿರದ ವಸತಿ ಶಾಲೆಗಳಲ್ಲಿ ಕೊಡಬಹುದು. ಅವರು ಅರ್ಜಿಯನ್ನ ಸಲ್ಲಿಸ್ತಾರೆ. ಪ್ರವೇಶ ಪರೀಕ್ಷೆ ಯಾವಾಗಿರುತ್ತೆ ಅಂತ ನಾನು ಈಗಾಗಲೇ ಹೇಳಿರುವ ಹಾಗೆ 15/2/2025 ಶನಿವಾರದಂದು ಮಧ್ಯಾಹ್ನ 2:30ರಿಂದ 4:30ರವರೆಗೂ ಪರೀಕ್ಷೆ ನಡೆಯುವಂತದ್ದು. ಇದು 100 ಅಂಕಗಳಿಗೆ ಪರೀಕ್ಷೆ ನಡೆಯುತ್ತೆ. ಸೊ ಹಾಗಾಗಿ ಯಾರೆಲ್ಲ 5ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಿದ್ರು ಅಂತಹ ಅಭ್ಯರ್ಥಿಗಳು ಕೂಡಲೇ ಆನ್ಲೈನ್ ಅರ್ಜಿಯ ಒಂದು ಫಾರ್ಮೆಟ್ ಅನ್ನು ತೆಗೆದುಕೊಂಡು ನಾನು ತಿಳಿಸಿರ್ತಕ್ಕಂತಹ ದಾಖಲೆಗಳನ್ನು ತೆಗೆದುಕೊಂಡು ನಿಮ್ಮ ಹತ್ತಿರದ ಒಂದು ವಸತಿ ಶಾಲೆಗಳಿಗೆ ಭೇಟಿಯಾಗಿ ಅರ್ಜಿಯನ್ನ ಸಲ್ಲಿಸಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಏನಾದ್ರು ಬೇಕಿದ್ರೆ ದಯವಿಟ್ಟು ನನ್ನ ಒಂದು ವಿಡಿಯೋದ ಕೆಳಗೆ ಕಾಮೆಂಟ್ ಅಲ್ಲಿ ತಿಳಿಸ್ರಿ. ಸೊ ಈ ವಿಡಿಯೋ ಒಂದ್ ವೇಳೆ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.